ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ನಂತರ ಈಗ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗುವ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಸಿಎಂ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತೀವಿ ಅಂತ ಅಂದಿದ್ದಾರೆ. ಡಿಜಿಪಿ ರ್ಯಾಂಕ್ ಆಫೀಸರ್ ತನಿಖಾಧಿಕಾರಿಗಳು SIT ಇದು ಮುಖ್ಯಸ್ಥರು ಅವ್ರು ಕೇಳಿದ್ದಾರೆ ಕೊಡಿ ಅಂತ. ಎಲ್ಲ ಅಫೆನ್ಸ್ 420 ಇಂದ ಹಿಡಿದು 13 ಇಂದ ಹಿಡಿದು PC ಆಕ್ಟ್ ಇಂದ ಹಿಡಿದು ಎಲ್ಲ ಅಫೆನ್ಸ್ಗಳಿದೆ. ಅದರಲ್ಲಿ ಸ್ಪಷ್ಟವಾಗಿ ತನಿಖೆಯ ನಂತರ ಬಹಿರಂಗವಾಗಿದೆ. ಅದಕ್ಕೆ ಕೊಡಕ್ಕಾಗಲ್ಲ ಇವರು. ಅವ್ರು ಇನ್ನೊಂದು ಹೇಳ್ತಾರೆ, ನಂಗೆ ಕೊಟ್ಟಿರ್ತಕ್ಕಂಥ ದೂರು ಅಂಶಗಳಾಗಿರ್ಬೋದು ಮತ್ತೆ ದಾಖಲೆಗಳು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅನ್ನೋ ಮತ್ತೆ ಮಧ್ಯಪ್ರದೇಶ ಸರ್ಕಾರದ ಒಂದು ಜಡ್ಜ್ಮೆಂಟ್ ಚಾರ್ಜ್ ಶೀಟ್ ನಲ್ಲಿ ಸ್ಯಾಂಕ್ಷನ್ ಆಗಿ ಕೊಡಲಿಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋರು ಯಾವುದೋ ಎರಾಗೆರ ರಸ್ತೆಯಲ್ಲಿ ಹೋಗೋರು ರಾಜಭವನಿಗೆ ನೇರವಾಗಿ ಹೋಗಿ ಅರ್ಜಿಯನ್ನು ಕೊಟ್ಟು ಒಬ್ಬ ಮುಖ್ಯಮಂತ್ರಿ ಮೇಲೆ ಸ್ಯಾಂಕ್ಷನ್ ತಗೊಂಡ್ಬರ್ತಾರೆ ಅಂತ ವ್ಯವಸ್ಥೆ ಎಲ್ಲಿದೆ ಇಲ್ಲಿ ಕಾನೂನಿನಲ್ಲಿ? ಎಲ್ಲಿದೆ ಹೇಳಿದು? ಇದು ಈ ರೀತಿ ಈ ಮಟ್ಟಕ್ಕೆ ನೋಡಿ, ಇದೇನಿದೆ ಬೆಳವಣಿಗೆ, ಇದು ಬಹಳ ಅಪಾಯಕಾರಿಯಾದಂಥ ಬೆಳವಣಿಗೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ಬೆಳವಣಿಗೆ, ನಮ್ಮ ಸಂವಿಧಾನಕ್ಕೆ ಮಾರಕವಾದಂಥ ಬೆಳವಣಿಗೆ. ಇದನ್ನ ಜನ ಮತ್ತು ಇತಿಹಾಸ ಇದ್ರ ಮೇಲೆ ತೀರ್ಪನ್ನು ಕೊಟ್ಟಾಗ ಯಾವ ರೀತಿ ರಾಜಭವನ ರಾಜ್ಯಪಾಲರ ಮೇಲೆ ಚೀಮಾರಿ ಆಗ್ತಾರೆ ಅಂತ ನೀವು ಕಾದ್ ನೋಡಿ. ಅಂದ್ರೆ ಈಗ ಮುಂದಿನ ಹೋರಾಟ, ಕಾನೂನು ಹೋರಾಟ ಹೇಗಿರುತ್ತೆ? ಅಂದ್ರೆ ನೀವು ಹೈಕೋರ್ಟ್ ಮೆಟ್ಲೇರ್ತೀರಾ ಅಥವಾ ಏನಾದರೂ? ಈಗ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ವಿ. ಹಲವಾರು ಹಿರಿಯ ನ್ಯಾಯವಾದಿಗಳು ಸಲಹೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಎಲ್ಲವನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳು ಎರಡು ಸಭೆಗೆ ಹೋಗಿದ್ದಾರೆ. ಅವರು ಬಂದ ತಕ್ಷಣ ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಮುಂದಿನ ನಡೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋದಾ ಅಂತ ಹೇಳುವಂಥದ್ದನ್ನ ತೀರ್ಮಾನ ತಗೊಳ್ತೀವಿ. ಇದು ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಒಂದು ಹೇಳಿಕೆ. ಅಂದ್ರೆ ಇದು ರಾಜಕೀಯ ಪ್ರೇರಿತ. ಆ ಕಾರಣಕ್ಕೋಸ್ಕರವಾಗಿ ಮುಂದಿನ ಕಾನೂನು ಹೋರಾಟವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ರವಿ ಶೆಟ್ಟಿ, ಪಬ್ಲಿಕ್ ಟಿವಿ, ಬೆಂಗಳೂರು.